ದೃಷ್ಟಿದೋಷ ಮತ್ತು ಅವುಗಳ ಪರಿಹಾರ. ವಕ್ರೀಕಾರಕ ದೋಷಗಳಿಂದಾಗಿ ನಮ್ಮ ಕಣ್ಣುಗಳು ತಮ್ಮ ತೀಕ್ಷ್ಣವಾದ ಗಮನವನ್ನು ಕಳೆದುಕೊಳ್ಳಬಹುದು. ಇದರ ಪರಿಣಾಮವಾಗಿ ದೃಷ್ಟಿ ಮಸುಕಾಗುತ್ತದೆ. 3 ಸಾಮಾನ್ಯ ದೋಷಗಳೆಂದರೆ ಸಮೀಪದೃಷ್ಟಿ ದೋಷ, ದೂರದೃಷ್ಟಿ ದೋಷ ಮತ್ತು ವೃದ್ಧಾಪ್ಯ ದೃಷ್ಟಿ ದೋಷ. ಸಾಮಾನ್ಯ ಕಣ್ಣಿನಲ್ಲಿ ಹತ್ತಿರದ ಮತ್ತು ದೂರದ ವಸ್ತುಗಳಿಂದ ಬರುವ ಬೆಳಕಿನ ಕಿರಣಗಳು ರೆಟಿನಾದ ಮೇಲೆ ತೀಕ್ಷ್ಣವಾಗಿ ಕೇಂದ್ರೀಕರಿಸುತ್ತವೆ. ಇದು ಎಲ್ಲಾ ದೂರಗಳಲ್ಲಿ ಸ್ಪಷ್ಟ ದೃಷ್ಟಿಯನ್ನು ಉಂಟುಮಾಡುತ್ತದೆ. ಮಯೋಪಿಯಾ ಅಥವಾ ಸಮೀಪದೃಷ್ಟಿ ದೋಷ ಕಣ್ಣು ಹತ್ತಿರದ ವಸ್ತುಗಳ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾದಾಗ, ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ಕೇಂದ್ರೀಕರಿಸಲು ವಿಕಲವಾದಾಗ ಸಂಭವಿಸುತ್ತದೆ. ಚಿತ್ರವು ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ. ಕಣ್ಣಿನ ಮಸೂರದ ಅತಿಯಾದ ವಕ್ರತೆ ಅಥವಾ ಕಣ್ಣುಗುಡ್ಡೆಯ ಉದ್ದವಾಗುವಿಕೆಯಿಂದಾಗಿ ಮಯೋಪಿಯಾ ಉಂಟಾಗುತ್ತದೆ. ಇದು ಫೋಕಸ್ ಅನ್ನು ಮುಂದಕ್ಕೆ ಬದಲಾಯಿಸುತ್ತದೆ. ಕಾನ್ಕೇವ್ ಮಸೂರವು ಬೆಳಕಿನ ಕಿರಣಗಳು ಕಣ್ಣನ್ನು ಪ್ರವೇಶಿಸುವ ಮೊದಲು ಅವುಗಳನ್ನು ಬೇರ್ಪಡಿಸಿ ಚಿತ್ರವನ್ನು ರೆಟಿನಾದ ಮೇಲೆ ಹಿಂದಕ್ಕೆ ಬದಲಾಯಿಸುತ್ತದೆ ಮತ್ತು ಸ್ಪಷ್ಟ ದೂರದ ದೃಷ್ಟಿಯನ್ನು ಮರುಸ್ಥಾಪಿಸುತ್ತದೆ. ಹೈಪರ್ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ದೋಷ ಒಬ್ಬ ವ್ಯಕ್ತಿಯು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಅನುಮತಿಸುತ್ತದೆ, ಆದರೆ ಹತ್ತಿರದ ವಸ್ತುಗಳು ಮಸುಕಾಗಲು ಕಾರಣವಾಗುತ್ತದೆ. ಚಿತ್ರವು ರೆಟಿನಾದ ಹಿಂದೆ ರೂಪುಗೊಳ್ಳುತ್ತದೆ. ಕಣ್ಣಿನ ಮಸೂರವು ತುಂಬಾ ಚಪ್ಪಟೆಯಾಗಿರುವುದು ಅಥವಾ ಕಣ್ಣುಗುಡ್ಡೆಯು ತುಂಬಾ ಚಿಕ್ಕದಾಗಿರುವುದರಿಂದ ಈ ದೋಷವು ಉದ್ಭವಿಸುತ್ತದೆ. ಇದು ನಾಭಿದೂರವನ್ನು ರೆಟಿನಾದ ಆಚೆಗೆ ಹೆಚ್ಚಿಸುತ್ತದೆ. ಕಾನ್ವೆಕ್ಸ್ ಮಸೂರವು ಒಳಬರುವ ಕಿರಣಗಳನ್ನು ಒಮ್ಮುಖಗೊಳಿಸಲು ಸಹಾಯ ಮಾಡುತ್ತದೆ, ನಾಭಿದೂರವನ್ನು ಕಡಿಮೆ ಮಾಡುತ್ತದೆ ಮತ್ತು ಹತ್ತಿರದ ವಸ್ತುಗಳಿಗೆ ದೃಷ್ಟಿಯನ್ನು ಸರಿಪಡಿಸುತ್ತದೆ. ವೃದ್ಧಾಪ್ಯ ದೃಷ್ಟಿ ದೋಷವು ವಯಸ್ಸಿಗೆ ಸಂಬಂಧಿಸಿದ ದೋಷವಾಗಿದ್ದು, ಇದರಲ್ಲಿ ಮಸೂರದ ನಮ್ಯತೆ ಮತ್ತು ಸಿಲಿಯರಿ ಸ್ನಾಯುಗಳ ಶಕ್ತಿ ಕಡಿಮೆಯಾಗುತ್ತದೆ. ಇದರಿಂದಾಗಿ ಹತ್ತಿರದ ವಸ್ತುಗಳನ್ನು ನೋಡಲು ಕಷ್ಟವಾಗುತ್ತದೆ. ವೃದ್ಧಾಪ್ಯ ದೃಷ್ಟಿ ದೋಷವನ್ನು ಬೈಟೋಕಲ್ ಮಸೂರಗಳು ಅಥವಾ ಶಸ್ತ್ರಚಿಕಿತ್ಸೆಯಿಂದ ಸರಿಪಡಿಸಲಾಗುತ್ತದೆ. ಮರಣಾನಂತರ ನೇತ್ರದಾನ ಮಾಡುವುದರಿಂದ ಲಕ್ಷಾಂತರ ಜನರಲ್ಲಿ, ವಿಶೇಷವಾಗಿ ಕಾರ್ನಿಯಾ ಕುರುಡುತನ ಹೊಂದಿರುವ ಮಕ್ಕಳಲ್ಲಿ ದೃಷ್ಟಿಯನ್ನು ಮರುಸ್ಥಾಪಿಸಬಹುದು.